ನಮಸ್ಕಾರ. ಶ್ರೀ ಕ್ಷೇತ್ರ ಪಂಢರಾಪುರ ವೈಕುಂಠವೆನಿಸಿದೆ. ಇದು ಶ್ರೀಕೃಷ್ಣನ ಭಕ್ತಿಯ ಪೀಠವು. ಶ್ರೀ ವಿಠಲನ ಪುಂಡಲೀಕನ ಭಕ್ತಿಗಾಗಿ ದ್ವಾರಕೆಯನ್ನು ತ್ಯಜಿಸಿ ಪಂಢರಾಪುರದ ಇಟ್ಟಂಗಿಯ ಮೇಲೆ ನಿಂತು ಟೊಂಕದ ಮೇಲೆ ಕೈಯಿಟ್ಟುಕೊಂಡು ನಿಂತಿರುವ ಇದು ವಿನಮ್ರತೆಯನ್ನೇ ತೋರಿಸುತ್ತದೆ. ಭಕ್ತರಿಯಾಗಿ ಭಗವಂತನು ಭೂಮಿಗಿಳಿದು ಬಂದ ಸ್ಥಳವಿದು. ಸಕ್ಕರೆ ಇದ್ದಲ್ಲಿ ಇರುವೆಗಳು ಮುತ್ತುವಂತೆ ಭಗವಂತನ ಹತ್ತಿರ ಭಕ್ತರು ಕೂರುವುದು. ಭಕ್ತರಿಗೆ ಭಗವಂತನ ಬಿಟ್ಟರೆ ಅವರಿಗೆ ಸೊಗಸಿಲ್ಲ. ಭಗವಂತನ ಭಕ್ತರನ್ನು ಬಿಟ್ಟು ಇರಲಾರ. ಭಗವಂತ ಹಾಗೂ ಭಕ್ತರ ಅನ್ಯೋನ್ಯತೆ ಸಂಬಂಧ ಹೀಗೆ ಇರುತ್ತದೆ. ಚಂದ್ರಭಾಗ ಸ್ನಾನ ತುಕ ಮಾಗೆ ಹೇಚಿ ದಾನ. ಈ ಸಂತೋಕ್ತಿಯನ್ನು ಪಂಢರಾಪುರದಲ್ಲಿ ಚಂದ್ರಭಾಗದಲ್ಲಿ ಸ್ನಾನ ಮಾಡಿ ಶ್ರೀ ಪಾಂಡುರಂಗನ ಚರಣ ಕಮಲಗಳಲ್ಲಿ ಮಸ್ತವನ್ನಿಟ್ಟು ತಮ್ಮ ಹಣೆಬರವನ್ನು ತಿದ್ದಿಕೊಂಡು ಜನ್ಮದ ಸಾರ್ಥಕ ಮಾಡಿಕೊಳ್ಳುವ ಅಸಂಖ್ಯ ಭಕ್ತಗಣಗಳ ಯೋಗ್ಯರಿದ್ದಾರೆ. ಇಂತಹ ಪವಿತ್ರ ಕ್ಷೇತ್ರಕ್ಕೆ ಬಹಳಷ್ಟು ಸಂತರು ಆಗಮಿಸಿ ತಮ್ಮ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವರು. ಸರ್ವರು ಭಾಗವತ ಧರ್ಮದ ಉಪದೇಶವನ್ನು ಮಾಡಿದರು ಮತ್ತು ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ಮಾನವರಿಗೆ ಮಾರ್ಗದರ್ಶನ ಮಾಡುವರು. ಪುಂಡಲೀಕವರದ ದೇವಸ್ಥಾನ ಚಂದ್ರಭಾಗ ನದಿ ತೀರದಲ್ಲಿ. ಮಹತ್ತರ ಕ್ಷೇತ್ರ ಪಂಢರಾಪುರ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯಲ್ಲಿ ಇರುತ್ತದೆ. ಸೊಲ್ಲಾಪುರದಿಂದ 75 ಕಿಲೋಮೀಟರ್ದಲ್ಲಿದೆ. ಇಲ್ಲಿ ಪ್ರಚಲಿತ ಭಾಷೆ ಮರಾಠಿ, ಕನ್ನಡ, ತೆಲುಗು, ಹಿಂದಿ, ಇಂಗ್ಲೀಷು. 53 ಕಿಲೋಮೀಟರ್ ಅಂತರದ ಮೇಲೆ ಇರುತ್ತದೆ ಹಾಗೂ ಹುರ್ಡೇವಾಡಿಯು ಮುಂಬೈ ಮಡ್ರಾಸ್ ಮುಖ್ಯ ಮಾರ್ಗದ ಮೇಲೆ ಇರುತ್ತದೆ. ಮೀರಜದಿಂದ ಸುಮಾರು 140 ಕಿಲೋಮೀಟರ್ ಅಂತರದಲ್ಲಿ ಪಂಢರಾಪುರ ಸ್ಟೇಷನ್ನಿಂದ ಊರಿಗೆ 3 ಕಿಲೋಮೀಟರ್ ಅಂತರ. ರಿಕ್ಷಾ ಸಿಗುತ್ತದೆ, ಟಾಂಗ ಎಲ್ಲವೂ ಅನುಕೂಲವಾಗಿರುತ್ತದೆ. ಇನ್ನು ವಿಠಲ ಮಂದಿರದ ವರ್ಣನೆ ಹೇಳಬೇಕಾದ್ರೆ, ವಿಠಲ ಮಂದಿರವು ಪಂಢರಾಪುರ ಕ್ಷೇತ್ರದ ಮಹತ್ವದ ಮಂದಿರವಿರುತ್ತದೆ. ಮಂದಿರವು ಸಾಕಷ್ಟು ದೊಡ್ಡದಿರುತ್ತದೆ ಮತ್ತು ಸುತ್ತಲೂ ಕಿರಿ ಅಗಲವಾದ ಚಿಕ್ಕ ಚಿಕ್ಕ ಓಣಿಗಳಿವೆ. ಇದು ನಗರದ ಮಧ್ಯಭಾಗದಲ್ಲಿ ಇರುತ್ತದೆ. ಇಲ್ಲಿಂದ ಸಮೀಪದಲ್ಲಿ ಭೀಮಾ ನದಿಯ ತೀರದಲ್ಲಿ ಪುಂಡಲೀಕನ ಮಂದಿರವಿರುತ್ತದೆ. ಭೀಮಾ ನದಿಯು ಪಂಢರಾಪುರದ ಹತ್ತಿರ ಚಂದ್ರಾಕಾರವಾಗಿ ವಕ್ರವಾಗಿ ಹರಿದಿರುವುದರಿಂದ ಅದಕ್ಕೆ ಚಂದ್ರಭಾಗ ನದಿ ಎಂದು ಹೆಸರು. ಯಾತ್ರಿಕರು ಚಂದ್ರಭಾಗೆಯಲ್ಲಿ ಸ್ನಾನ ಮಾಡುವರು, ಪುಂಡಲೀಕನ ದರ್ಶನ ತೆಗೆದುಕೊಳ್ಳುವರು. ಈ ಪುಂಡರೀನಾಥನ ಪಾದಗಳ ಮೇಲೆ ಮಸ್ತಕವನ್ನಿಟ್ಟು ದರ್ಶನ ತೆಗೆದುಕೊಳ್ಳುವರು. ಹೀಗೆ ದೇವರ ಪಾದವನ್ನು ಸ್ಪರ್ಶ ಮಾಡುವ ಕ್ಷೇತ್ರವೆಂದರೆ ಇದೊಂದೇ ಎಂದು ಹೇಳಬಹುದು. ಬಳಿಕ ಈ ಕ್ಷೇತ್ರ ಪ್ರದಕ್ಷಿಣೆ ಮಾಡುವರು. ಮೇಲೆ ಮಹಾದ್ವಾರಕ್ಕೆ ಬಂದು ಗರುಡಪಾಯರಿಗೆ ವಂದಿಸುವರು. ಕುಣಿದು ಭಜನೆ ಮಾಡುವರು. ಆತನ ಧ್ಯಾನದಲ್ಲಿ ತನ್ಮಯನಾಗುವರು. ಪಂಢರಾಪುರ ಅಸಂಖ್ಯವಾದ ತೀರ್ಥಗಳಿವೆ. ಲೋಹದಂಡ ತೀರ್ಥ, ಅಗಸ್ತ್ಯ ತೀರ್ಥ, ಗಣಪತಿ ತೀರ್ಥ, ಸಂಕರ್ಷಣ ತೀರ್ಥ, ಅವಾಳ ತೀರ್ಥ, ಬ್ರಹ್ಮತೀರ್ಥ, ಪಂಚಗಂಗಾ ತೀರ್ಥ, ಮಾಂಡವ್ಯ ಸ್ಥಾನ ತೀರ್ಥ, ಪಿತೃತೀರ್ಥ, ಚಕ್ರತೀರ್ಥ, ವ್ಯಾಸತೀರ್ಥ, ಲಕ್ಷ್ಮೀ ತೀರ್ಥ, ಮುಕ್ತಕೇಶಿ ತೀರ್ಥ, ವಿಷ್ಣುಪದ ತೀರ್ಥ, ಗೋಪಾಳಪದ ತೀರ್ಥ, ಪದ್ಮತೀರ್ಥ, ಗುಂಜಾ ತೀರ್ಥ, ಕಾಲಭೈರವ ತೀರ್ಥ, ಸಂಧ್ಯಾವಳಿ ತೀರ್ಥ, ಕುಂಡಲ ತೀರ್ಥ, ಸಂಗಮ ತೀರ್ಥ, ವೇಣುತೀರ್ಥ, ವೃತ್ತಾಕಾಲೇಶ್ವರ ತೀರ್ಥ, ಕಲಶ ತೀರ್ಥ ಇನ್ನು ಮುಂತಾದವುಗಳ ತೀರ್ಥಗಳು ಪ್ರಮುಖವಾಗಿರುತ್ತವೆ. ಸಂಪ್ರದಾಯ ಸಂಸ್ಕಾರ ಕ್ಷೇತ್ರ ಪ್ರದಕ್ಷಿಣೆ. ಓಂ ನಮೋ ವಿಠಲಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ಜ್ಞಾನ ತುಕಾರಾಮ ಮಾವಲಿ, ಓಂ ನಮಃ ಶಿವಾಯ. ಇವುಗಳು ಯಾವುದಾದರೂ ಒಂದು 108 ಸಾರಿ ಜಪಿಸಬೇಕು. ಭಗವಂತನು ಪ್ರಪಂಚದ ತುಂಬ ವ್ಯಾಪಿಸಿರುವನು. ಸಮಸ್ತ ಪ್ರಾಣಿಗಳ ಒಳಗೋ ಹೊರಗೋ ಭೂತ ಪ್ರೇತವಾಗಿ ತುಂಬಿಕೊಂಡಿರುವನು. ನಾವು ಯಾವುದನ್ನು ಬ್ರಹ್ಮಾಂಡವೆಂದು ಹೇಳುತ್ತೀವಿಯೋ ಅದು ಬ್ರಹ್ಮನ ಯಾವುದೇ ಸಣ್ಣ ಅಂಶ. ಇನ್ನು ಬಹುಪಾಲು ಇದಕ್ಕೆ ಅತೀತವಾಗಿದೆ. ಈ ಪ್ರಪಂಚದಲ್ಲಿ ನಾವು ಏನನ್ನು ನೋಡುತ್ತಿದ್ದೀವೋ ಅದೆಲ್ಲ ಆಗಿರ್ಬೋದು. ಅವನಿಂದಲೇ ಪರಮೇಶ್ವರನು ಎಲ್ಲ ಕಡೆಯಲ್ಲೂ ಸಮಾನವಾಗಿ ಇದ್ದಾನೆ. ಎಲ್ಲ ನಾಮರೂಪಗಳ ಹಿಂದೆ ಅವನೇ ಇರುವನು. ಪುಣ್ಯವಂತ, ಪಾಪಿ, ಜಾಣ, ದಡ್ಡ ಎಲ್ಲರ ಹಿಂದೆಯೂ ಅವನೇ ಇರುವನು. ಅವನಿಗೇನೂ ಪಕ್ಷಪಾತವಿಲ್ಲ. ಆದರೆ ಆತ ಕೆಲವೊಂದು ಸ್ಥಳದಲ್ಲಿಯೇ ಪ್ರಕಟನಾಗುವನು. ಆಕಳು ಹುಲ್ಲು ತಿನ್ನುತ್ತದೆ,
ತಿಂದ ಹುಲ್ಲನ್ನು ಮೈ ರಸದ ತುಂಬಿಕೊಂಡು ವ್ಯಾಪಿಸಿದೆ. ಆದರೆ ಹಾಲು ಬರುವುದು ಕೆಚ್ಚಲಲ್ಲಿ ಮಾತ್ರ. ಮಂದಿರದಲ್ಲಿ ಮನಸ್ಸು ಪರಮಾತ್ಮ ಲೀನವಾಗಿ ಪ್ರಶಾಂತತೆ ಹೊಂದುವುದು. ಪವಿತ್ರ ಸ್ಥಳಗಳು ಪರಮಾತ್ಮನನ್ನು ಪ್ರತಿಬಿಂಬಿಸುವ ಸ್ಥಳಗಳು. ಸೂರ್ಯನು ಪ್ರಪಂಚದಲ್ಲೆಲ್ಲ ಬೀಳುವನು. ಅವನ ತನ್ನ ಕಿರಣಗಳನ್ನು ಬಡವನ ಗುಡಿಸಲಿನ ಮೇಲೆಯೂ ಅರಸನ ಅರಮನೆ ಮೇಲೆಯೂ ಸಮನಾಗಿ ಚೆಲ್ಲುವನು. ಕೆಲವು ಆತನನ್ನು ಪ್ರತಿಬಿಂಬಿಸಲಾರದವು. ಕನ್ನಡದ ಮೇಲೆ ಅವನು ಚೆನ್ನಾಗಿ ಪ್ರತಿಬಿಂಬಿಸುವನು. ಹಾಗೆ ಪುಣ್ಯಕ್ಷೇತ್ರಗಳು ಪರಮಾತ್ಮನ ದರ್ಶನೀಯ ಸ್ಥಾನಗಳು. ಅಲ್ಲಿ ಮಾತ್ರ ಪರಮಾತ್ಮನ ಪ್ರತೀತಿಯು ಭಕ್ತರಿಗೆ ಬರುತ್ತದೆ. ಕಲಿಯುಗದಲ್ಲಿ ಭಗವಂತನ ಮೌನವನ್ನು ಧಾರಣ ಮಾಡಿದ್ದಾನೆ. ಆತನು ನಿಜ ಭಕ್ತರೊಡನೆ ಮಾತ್ರ ಲೀಲಾ ವಿಹಾರ ಎಸಗುತ್ತಾನೆ. ಕಠಿಣ ಹೃದಯದವರಿಗೆ ದೃಷ್ಟಿಗೆ ಆತ ಕಲ್ಲಿನಂತೆ ಕಾಣುತ್ತಾನೆ.